ಎಸ್ ಲೆಟ್ಸ್ ಗೋ. ಆಕ್ಚುಲಿ ಬಾಯ್ಸ್ ಬಂದಿದ್ದಾರೆ. ಇವಾಗ ಒಂದು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪನ ತುಂಬಾ ಲೇಟ್ ಆಯಿತು. ಇವಾಗ ನಮ್ಮ ಗ್ಯಾಂಗ್ ಅಂದರೆ ಒಂದು ಸೈನ್ ಇದೆ, ಆಮೇಲೆ ವಿ ಸ್ಟ್ರೋಮ್ ಇದೆ, ಇನ್ನೊಂದು ಎಕ್ಸ್ಪರ್ಟ್ಸ್ ಇದೆ, ಆಮೇಲೆ ಇನ್ನೊಂದು NS ಇದೆ. ಸೊ ಇವಾಗ ರೈಡ್ ಬಿಗಿನ್ ಆಯಿತು. ಸೊ ಡೈರೆಕ್ಟ್ ಲೊಕೇಶನಿಂದಲೇ ಸಿಗ್ತೀವಿ. ಕೂಲಾಗಿ ಓಡಿಸೋಕೆ ಟ್ರೈ ಮಾಡ್ತೀನಿ. ರಿಸ್ಕ್ ಬೇಡ. ಅಂದರೆ ಆ್ಯಕ್ಚುಲಿ ಇದರಲ್ಲಿ ನಮ್ಮ ಆಫ್ ರೋಡ್ ಬಾಯ್ಸ್ ಇಲ್ಲ. ಅಂದರೆ ನಮ್ಮ ಜೊತೆ ಬರ್ತಿದ್ರಲ್ಲ ಎಲ್ಲ ಚಾಚ್ಕೊಂಡು ಆ ಥರ ಯಾರೂ ಇಲ್ಲ. ಫುಲ್ ಕೂಲಾಗಿ. ಸೊ ಆದಷ್ಟು ಕೂಲಾಗಿ ರೈಡ್ ಮಾಡ್ತೀನಿ. ಅಂದರೆ ಒಬ್ಬನೇ ಫಾಸ್ಟ್ ಓಡ್ಸೋಕ್ಕೆ ಮಜಾ ಆಗೋಲ್ಲ, ಯಾಕಂದರೆ ಮುಂದ್ಗಡೆ ಯಾರಾದರೂ ಇರಬೇಕು. ಸೊ ಅವಾಗ ಮಾತ್ರ ಮಜಾ. ಲಾಸ್ಟ್ ಟೈಮ್ ನಾವು ಇಲ್ಲೊಮ್ಮೆ ಬಂದಿದ್ವಿ ನಮ್ಮ ಗ್ಯಾಂಗ್ ಜೊತೆ. ಬಟ್ ಅವಾಗ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಫುಲ್ ರೋಡೇ ಕ್ಲೋಸ್ ಮಾಡಿತ್ತು. ಸೊ ಇವಾಗ ವಾಪಸ್ ಇಲ್ಲಿ ಬರೋ ಭಾಗ್ಯ ಸಿಕ್ಕಿದೆ. ಸೊ ಲೆಟ್ಸ್ ಎಂಜಾಯ್. ರೇಸ್ ಸ್ಟಾರ್ಟ್ ಆಗಿದೆ. ಹಿಂಗಡೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ನೋಡ. ಗ್ಯಾಂಗು ಇನ್ನೊಂದು ಸೈನ್ ಬರುತ್ತೆ, ಕೂಲಾಗಿರು. ಅವರು ಬರುತ್ತಾರೆ. ಆ್ಯಕ್ಚುಲಿ ಈ ರೋಡಲ್ಲಿ ಜನರು ಬರ್ತಾರಲ್ವ ಅಂತ ಗೊತ್ತಿಲ್ಲ. ಸೊ ಓಕೆ, ಆ್ಯಕ್ಚುಲಿ ನನ್ನ ರ್ಯಾಲಿದು ಸಾಕ್ಸು ಫುಲ್ ಸಾಫ್ಟಾಗಿ ಇಟ್ಟಿದ್ದೀನಿ. ಸೊ ಸಖತ್ತಾಗಿ ಫೀಲ್ ಆಗ್ತಿದೆ. ಬರ್ತಾರಾ? ಈಸಿ ಟೇರೆನ್ಸ್ ಇದೆಲ್ಲ. ವಾವ್, ಸಾಕಾಗಿದೆ. ಸೂಪರ್. ಲೊಕೇಶನ್ ಮಾತ್ರ ಸಾಕಾಗಿದೆ. ಬರೀಕಿ ಹೆಂಗ್ ಕಾಣಿಸುತ್ತೆ ಮ್ಯಾನ್. ಸೂಪರ್. ಆ್ಯಕ್ಚುಲಿ ತುಂಬಾ ದಿನ ಆಗಿತ್ತು ಒಂದು ರೈಡ್ ಮಾಡಿ. ಈ ರೈಡ್ ಪೀಸ್ಗೋಸ್ಕರ, ಅಂದರೆ ಚಿಕನ್ ಪೀಸ್ ಅಲ್ಲ, ಮನಃಶಾಂತಿಗೋಸ್ಕರ. ನಮ್ಮ ಇನ್ನೊಬ್ಬ ವ್ಲಾಗರ್ ಇದ್ದಾರೆ. ವಾವ್. ಆ್ಯಕ್ಚುಲಿ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಇಲ್ಲಾಂದರೆ ಇನ್ನೂ ಸಾಕಾಗಿರುತ್ತೆ. ಸೊ ಈ NS ಅಂತೂ ನಂಗೆ ಸಾಕಾಗಿ ಫೇವ್ರೇಟ್. ಯಾಕಂದರೆ ಈ ಟೇಲ್ ಇದೆಯಲ್ಲ, ಇದನ್ನು ಹಾಕಿ ಒಳ್ಳೆ ಲುಕ್ ಅನಿಸಿದೆ. ಬಟ್ ಲೊಕೇಶನ್ ಮಾತ್ರ ಸಾಕಿದೆ. ವಾವ್, ವ್ಲಾಗ್ ಮಾಡ್ತಿದ್ದಾರೆ. ಬಾಯ್ಸ್ ಹೋಗ್ತಿಲ್ಲ, ಹೋಗ್ಲಿ ಬ್ರೋ.
ವಿಡಿಯೋ ಬಂದಿರುತ್ತೆ. ಮುಂದ್ಗಡೆ ಯಾರು ಇಲ್ಲಾಂದ್ರೆ ಮಜಾನ ಆಗಲ್ಲ, ಯಾಕಂದ್ರೆ ನಾನೇ ಫಾಸ್ಟ್ ಹೋದ್ರೆ ಏನು, ಅವರು ಹೇಳಿದ್ರು ಹೋಗ್ತಾ ಇಲ್ಲ. ಒಳ್ಳೆ ವೈಲ್ಡ್ ಲೊಕೇಶನ್ ಇದು. ಆ್ಯಕ್ಚುಲಿ ಆದಷ್ಟು ಬೇಗ ನಂದು ರಿಯಲ್ ಟೈರ್ ಬಗ್ಗೆ ಒಂದು ಬ್ಲಾಗ್ ಹಾಕ್ತೀನಿ. ತುಂಬ ಜನ ಕೇಳಿದ್ರು, ಮೋರ್ ದೆನ್ 20 ಪೀಪಲ್ಸ್ DM ಮಾಡಿದರು ಯಾವ ಟಯರು ಎಷ್ಟಾಯಿತು ಹೆಂಗಿದೆ ಅಂತ. ಸೊ ನಾನು ಟಯರ್ ಹಾಕಿದ ದಿವಸನೇ ಟಯರ್ ಬಗ್ಗೆ ಕಮೆಂಟ್ ಕೊಡೋಕ್ಕಾಗಲ್ಲ ಹೆಂಗಿದೆ ಅಂತ. ಬಟ್ ಇವಾಗ ನನಗೊಂದು ಐಡಿಯಾ ಸಿಕ್ಕಿದೆ, ಹೇಳ್ತೀನಿ. ಅದಕ್ಕಂತಲೇ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಎಷ್ಟು ನೋಡಿದೆ ಯಪ್ಪ, ಸಾಕಾಗಿದೆ ಮ್ಯಾನ್. ಸೂಪರ್ ಬ್ರೋ. ಆ್ಯಕ್ಚುಲಿ ನಾವು ಅವರು ಕಾಲೇಜ್ ಫ್ರೆಂಡ್ಸು. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಬಂದಿರೋ ಫಸ್ಟ್ ಎಕ್ಸ್ಪರ್ಟ್ ಅದು. ಅದನ್ನು ಹಿಡ್ಕೊಂಡು ನಾನು ಚೆನ್ನಾಗಿ ಉಬ್ಬಿದ್ದೆ. ಅವರಿಗೆ ಅವಾಗ ಭಯ ಆಗ್ತಾ ಇತ್ತು ನನಗೆ ಹೇಳ್ಕೊಡೋಕ್ಕೆ. ಬಟ್ ಇವಾಗಲೂ ಭಯ ಪಡ್ತಾರೆ. Wow, super big. Yes, water crossing. ಇಷ್ಟೇನಾ? ಲೇಟಾಗೆ ಬ್ರೋ. ರೈಸ್ ಅಯ್ಯೋ ಸಿಕ್ಕಾಕೊಂಡಿನಿ. ಉಂಟಿಲ್ಲ ಓ ತಿಕ್ಕೊಂಡ ಮಾರ ಬಲ ಸಾವು. ನಾನಂತೂ ಸ್ಟಕ್ ಆಗಿಬಿಟ್ಟಿದ್ದೀನಿ. Come on. Bala wo. What about the sound? Agundiya eh. Agudu chalu car the time start. Lak. What are the blow? Yes. Yeah. Ada. Yes. Ada. Oh, there.
ಗಾಡ್ ಬೇಡ ಬೇಡ ಅಂಜಿ Yes. Bye-bye. Tara. Huh? ಬೇಡ ಆಯ್ತು ಇವಳು ವಿಡಿಯೋ ಚೂಡು. ಓ ಮೈ ಗಾಡ್. ಅಂದ್ರೆ ಇದು ಡೇಂಜರ್ ಇದು. ಲೊಕೇಶನ್ ಮಾತ್ರ ಸೈಕ್ ಸಖತ್ತಾಗಿ ಟೈರಿಂಗ್ ಇದೆ. ಓಕೆ, ಇವಾಗ ಆಫ್ ರೋಡಿಂಗ್ ಶುರು ಆಯಿತು. ಬರೋಣ. ಅದೇ ಹೈಟ್ ಇಲ್ಲ ಅಂದ್ರೆ ಅದೊಂದು ಸಮಸ್ಯೆ. ರಿವರ್ಸ್ಗೆ ಬರ ಬಿಡಿ ಅಂತಿ ತಿರದಪ್ಪಗ. ಸಾಕಷ್ಟು ಸ್ಲಿಪ್ಪರ್ ಇದೆ. ರೋಡ್ ಟೈರ್ಸ್ ಅಲ್ಲಿ ಹೆಂಗಂತ ಆಫ್ ರೋಡಿಂಗ್ ಮಾಡೋದು. ಆಕ್ಚುಲಿ ಅವ್ರು ನಮ್ಮ ರ್ಯಾಲಿ ತರ ಟ್ರೈ ಮಾಡ್ತಾರೆ ಅನ್ಸುತ್ತೆ, ಮತ್ತೆ ಟ್ರೈ ಮಾಡಿದ್ರೆ ಪಕ್ಕ ಬೀಳೋದು. ಬಿದ್ದು ಬರಿಸಿಲ್ಲ. ಹಾಗಲ್ಲ, ಅದು ಕಷ್ಟ ಇದೆ. Piece of cake. ಆ್ಯಕ್ಚುಲಿ ಮೊಮೆಂಟಮ್ ಇಂಪಾರ್ಟೆಂಟು. ಒಂದ್ಸಲ ಮಿಸ್ ಆಯ್ತು ಅಂದರೆ ಮುಗೀತು.